ಒಂದು 2,000 ಪಾಯಿಂಟ್ ಕ್ರ್ಯಾಶ್ಗೆ ತುಂಬ ಜನ ಸ್ಟಾಕ್ ಮಾರ್ಕೆಟ್ ಬಿಟ್ಟು ಹೋಗ್ಬಿಟ್ರು ಲಾಸ್ಟ್ 6 ಮಂತ್ಸಲ್ಲಿ. 6 ಮಂತ್ಸಲ್ಲಿ ಕ್ರ್ಯಾಶ್ ಆಗಿದ್ದು 2 ಮಂತ್ಸಲ್ಲೇ ರಿಕವರ್ ಆಯಿತು. ಅದನ್ನು ಅರ್ಥ ಮಾಡ್ಕೋಬೇಕು ಜನ. ಪ್ರತಿಯೊಂದು ನ್ಯೂಸಲ್ಲೂ ಬರುತ್ತೆ ಮಾರ್ಕೆಟ್ ಪತನ 10 ಲಕ್ಷ ಕೋಟಿ ಹೋಯಿತು ಅಂತ. 10 ಲಕ್ಷ ಕೋಟಿ ಬಂದಿರೋದು ಯಾರೂ ನ್ಯೂಸಲ್ಲಿ ಹಾಕಲ್ಲ. ಹೂಡಿಕೆ ಬಗ್ಗೆ ಸಲಹೆಗಳು ಹೂಡಿಕೆ ಬಗ್ಗೆ ಅವೇರ್ನೆಸ್ ಮೂಡಿಸಿ, ಸಲಹೆನೂ ಕೊಡಕ್ಕೆ ಹೋಗ್ಬೇಡಿ. ಬಿಕಾಸ್ ಯು ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್ ಆಗಿರೋರು ಸಲಹೆಗಳು ಕೊಡ್ಬೋದು. ಸೊ ನಮ್ಮಂಥ ಯಂಗ್ಸ್ಟರ್ಸಿಗೆ ಏನಂದರೆ ಜಾಬಿಂದೇ ದೊಡ್ಡ ಟೆನ್ಷನ್ ಇರುತ್ತೆ. ಲೈಕ್ ಇವಾಗ ಕೆಲಸ ಹೋದರೆ ನಾವು ನೆಕ್ಸ್ಟ್ ಕೆಲಸ ಹುಡ್ಕೋದು ತುಂಬ ಕಷ್ಟ. ಅದು ವರ್ಷ ಆಗ್ಬೋದು, 6 ತಿಂಗಳಾಗ್ಬೋದು, 2 ವರ್ಷ ಆಗ್ಬೋದು. ಸೊ ನಮ್ಮ ಕೆಲಸನ ಬಿಟ್ಟರು ನಾವು ಸ್ಟೇಬಲ್ ಆಗಿ ನಾವು ಲೈಫ್ ಲೀಡ್ ಮಾಡ್ಬೋದು ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಮಗೆಲ್ಲ ಏನು ಗೊತ್ತು ಅಂದರೆ, ನಮ್ಮ ಕಂಪ್ನಿ ಇಸಾಪ್ಸ್ ಕೊಟ್ಟಾಗ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಅಂತೇಳಿ ಓಪನ್ ಮಾಡಿಸಿದ್ರು. ಅದಾದಮೇಲೆ ಇಸಾಪ್ಸ್ ಬಂತು, ಯಾವುದೋ ಒಂದು ಇದರಲ್ಲಿ ಅದನ್ನು ಸೆಲ್ ಮಾಡಿದ್ವಿ ಆಯಿತು. ಆಮೇಲೆ ಸ್ವಲ್ಪ ಉಳಿಸ್ಕೊಂಡ್ಮೇಲೆ ಅನ್ನಿಸ್ತು, ಯಾವತ್ತೋ ಮೊನ್ನೆ ರೀಸೆಂಟಾಗಿ ಒಂದ್ಸರಿ ತೆಗೆದು ನೋಡಿದಾಗ ಅದು ಎಲ್ಲೋ ಹೋಗ್ಬಿಟ್ಟಿದೆ. ಏನೋ ಕೆಲವರು ಅಗ್ರೆಸಿವ್ ಆಗಿ ಹೇಳ್ತಾರೆ, ಏನೋ ಇವತ್ತು ಬಂದ್ಬಿಡು, ನಾಳೆ ದುಡ್ಡು ಮಾಡ್ಬಿಡು, ಏನೋ ಮಾಡ್ಬಿಡು ಅಂತ. ನಾನು ನಿಮ್ಮ ಹಾಗೇನೆ ಲಾಸ್ಟ್ 2 years ಬ್ಯಾಕು ಈ ಥರನೇ ಬಂದು ಕ್ಲಾಸ್ ಅಟೆಂಡ್ ಮಾಡಿಬಿಟ್ಟು ಒಂಥರ ಎಲ್ಲ ಏನೇನು ಸರ್ ಹೇಳ್ಕೊಟ್ಟಿದ್ದಾರೆ ಆ ಥರ ಮಾರ್ಕೆಟಿನ ಬಗ್ಗೆ ಎಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟು ನಾನು ಸರ್ಟನ್ ಟೈಮ್ ತೊಗೊಂಡೆ. ಲೈಕ್ 3 to 4 months ಯಾವ್ಯಾವ ಸ್ಟ್ರಾಟಜಿ ಏನೇನು ಹೇಳ್ಕೊಟ್ಟಿದ್ದಾರಲ್ಲ ಅದನ್ನೆಲ್ಲ ಡೇ ಬೈ ಡೇ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆಮೇಲೆ ಯಾವುದೇ ಏನೇನು ಡೈಲಿ ಪಾಠ ಹೇಳ್ಕೊಡ್ತಾ ಇರ್ತಾರಲ್ಲ ನಿಮಗೆ, ಅದು ನಮಗೇನು ಹೇಳ್ಕೊಟ್ರಲ್ಲ ಅದನ್ನು ನಾವು ಡೈಲಿ ಮನೆ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು. ಓಕೆ ಇದನ್ನು ಹೇಳಿದ್ದಾರೆ, ಇದರಲ್ಲಿ ಏನೇನಿದೆ ಅಂತ ನಮ್ಮದು ನಾವು ಅಲ್ಲಿ ತಲೆ ಯೂಸ್ ಮಾಡಬೇಕು. ಅವಾಗೇನಾಗುತ್ತೆ, ನಿಮಗೆ ಮಾರ್ಕೆಟ್ ಬಗ್ಗೆ ಕನೆಕ್ಟಿವಿಟಿ ಆಗುತ್ತೆ. ನೀವು ಕನೆಕ್ಟ್ ಆಗಲಾರ್ದೆ ನಾನು ಮಾರ್ಕೆಟಲ್ಲಿ ದುಡ್ಡು ಹಾಕಿಬಿಟ್ಟು ದುಡ್ಡು ಮಾಡ್ಕೋಬೇಕಂದ್ರೆ ಆಗಲ್ಲ. ಅದರ ಜೊತೆಗೆ ಲರ್ನಿಂಗು ಮಾಡ್ಕೋಬೇಕು. ಲರ್ನ್ ಮಾಡಿಬಿಟ್ಟು ಓಕೆ ಇವತ್ತು ಇದು ಕಾನ್ಸೆಪ್ಟ್ ಹೇಳ್ಕೊಟ್ಟಿದ್ದಾರೆ, ಇದು ಕಾನ್ಸೆಪ್ಟ್ ಯಾವ ಥರ ಏನಿದೆ, ಸ್ಟ್ರಾಟಜಿ ಏನಿದೆ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ಬಿಟ್ಟು ನೀವು ಅದನ್ನು ಸ್ಟಾರ್ಟಿಂಗಲ್ಲಿ ಲೈಕ್ 3 to 4 months ನೀವು ಪೇಪರ್ ಟ್ರೇಡ್ ಮಾಡಿಬಿಟ್ಟು ಲೈಕ್ ಸೆನ್ಸಿಬಲಲ್ಲಿ ವರ್ಚುವಲ್ ಟ್ರೇಡ್ ಅಂತ ಬರುತ್ತೆ. ಅದರಲ್ಲಿ ನೀವು ಫಾರ್ ಎಕ್ಸಾಂಪಲ್ ಯಾವುದಾದ್ರೆ ಆಪ್ಷನ್ ಸ್ಟ್ರಾಟಜಿ ಏನು ಹೇಳ್ಕೊಟ್ರೆ ಯಾವ ಥರ ಮಾಡ್ಬೋದು ಅಂತ ಪೇಪರಲ್ಲಿ ಮಾಡ್ಕೊಳ್ಳಿ. ಅವಾಗ ಗೊತ್ತಾಗುತ್ತೆ, ಓಕೆ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ ಇಷ್ಟು ಅಮೌಂಟ್ ಬರುತ್ತೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಅವಾಗ ನಿಮ್ಮ ರಿಯಲ್ ಅಮೌಂಟನ್ನೇ ಒಂದೊಂದು ಲಾಟಲ್ಲಿ ಹಾಕಿಬಿಟ್ಟು ಮಾಡ್ಕೊತ ಹೋಗಿ. ನಾನು ಮುಂಚೆ ಏನು ಮಾಡ್ತಾಯಿದ್ದೆ, ಲೈಕ್ ಈ ಥರ ಎಲ್ಲ ಕಲ್ಕೊಂಡ್ಬಿಟ್ಟು ನಾನು ಇದ್ದದ್ದು ಅಮೌಂಟನ್ನು ಒಂದು 3 ಲಕ್ಷ ಇತ್ತು, ಅದರಲ್ಲಿ 10 ಲಕ್ಷ ಡಿಫ್ರೆಂಟ್ಸ್ ಅಕೌಂಟಲ್ಲಿ ಹಾಕಿಬಿಟ್ಟು ನಿಫ್ಟಿ ಬೀಸ್ ಬೈ ಮಾಡಿಬಿಟ್ಟು, ನಿಫ್ಟಿ ಅಂದರೆ ಡಿಫ್ರೆಂಟ್ ಬೀಸ್ಗಳು ETF ಇರುತ್ತಲ್ಲ ಅದನ್ನು ಬೈ ಮಾಡಿಬಿಟ್ಟು ಅದನ್ನು ಪ್ಲೇಜ್ ಮಾಡಿ ಆಪ್ಷನ್ ಸೆಲ್ಲಿಂಗು ಅದೆಲ್ಲ ಮಾಡ್ತಾಯಿದ್ದೆ. ನೀವು ಈಗ ನಿಮ್ದು ಏನು ಇನ್ವೆಸ್ಟ್ಮೆಂಟ್ ಇರುತ್ತೆ, ಲೈಕ್ ಏನು ನಮ್ಮದು ಮೂಲ ಅಮೌಂಟ್ ಇರುತ್ತಲ್ವ ಅದು ಅದ್ರ ಪಾಡಿಗೆ ದುಡಿತಾನೆ ಇರುತ್ತೆ. ಅದ್ರ ಒಟ್ಟಿಗೆ ನೀವೇನು ಪ್ಲೆಜ್ಜಿಂಗ್ ಮಾಡಿರ್ತಿರಲ್ವ ಅದರಲ್ಲಿ ನೀವು ದುಡ್ಡು ನೀವು ಏನೇ ಸ್ಟ್ರಾಟಜಿ ಕಲಿಸಿರ್ತಾರೆ ಸರ್, ಇಲ್ಲಿ ಎವ್ರಿ ಡೇ ಏನೇನು ಸ್ಟ್ರಾಟಜಿ ಕಲಿಸ ಪ್ರಾಕ್ಟೀಸ್ ಮಾಡಿರ್ತೀರ, ಲೈಕ್ ಐರನ್ ಕೊಂಡರು, ಸ್ಟ್ರ್ಯಾಂಗಲ್ಲು ಅದೆಲ್ಲ ಇರುತ್ತಲ್ಲ ಅದನ್ನ ನೀವು ಹಾಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿದಾಗ ಅದನ್ನು ಅಮೌಂಟನ್ನ ಆ ಸೆಲ್ಲಿಂಗ್ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ದುಡ್ಡು ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಿಮ್ಮದು ಮಾರ್ಕೆಟ್ ಬಿದ್ದಿರುತ್ತೆ, ಆ ಟೈಮಲ್ಲಿ ನಿಮ್ಮ ಮೂಲ ಅಮೌಂಟ್ ಏನಿದೆ ಅವಾಗ ಏರ್ತಿರಲ್ಲ, ಆ ಟೈಮಲ್ಲಿ ಈ ಥರ ಸ್ಟ್ರಾಟಜಿಗೆ ಯೂಸ್ ಮಾಡಿಬಿಟ್ಟು ನೀವು ದುಡ್ಡು ಮಾಡ್ಕೋಬೋದು. ಅಂದರೆ ಮಾರ್ಕೆಟಲ್ಲಿ ಎನಿ ಟೈಮ್ ದುಡ್ಡು ಇರುತ್ತೆ, ನಮಗೆ ಟೆಕ್ನಿಕ್ಸು ಮತ್ತು ಐಡಿಯಾಸ್ ಗೊತ್ತಿರಬೇಕು ಯಾವ ಥರ ಮಾಡ್ಕೋಬೇಕಂತ. ಆ ಥರ ಮಾಡಿದರೆ ಮಾರ್ಕೆಟಲ್ಲಿ ಇದೆ. ಫಸ್ಟ್ ಮೇನ್ ಮೋಟೋ ನೀವು ಕಲ್ಕೊಳ್ಳಿ. ಯಾವುದೇನಿದೆಯಲ್ಲ ಕಲ್ಕೊಳ್ಳಾರ್ದೆ ಯಾವುದು ಇಳಿಯೋಕ್ಕೆ ಹೋಗಬೇಡಿ. ಮತ್ತು ಯಾವುದೇ ಏನೋ ಟಿಪ್ಸ್ ಕೊಡ್ತಾ ಇದ್ರೆ, ಇವತ್ತು ನೀವು 10 ಲಕ್ಷ ಹಾಕಿದರೆ ನಾನು ಇಷ್ಟು ಮಾಡಿಕೊಡ್ತೀನಿ, ಅದು ಇಲ್ಲಾಂದರೆ ಇವತ್ತು ಕಾಲ್ ಕೊಡ್ತೀನಿ ಅದನ್ನ ತೊಗೊಂಬಿಟ್ಟು ಮಾಡ್ತೀನಿ, ಯಾವುದೇ ರೀತಿ ಏನೂ ಮಾಡಬೇಡಿ. ಯಾವ ಕಾಲ್ ಕೊಡ್ತೀನಿ ಅಂದರೆ ಕಾಲ್ ಬಿದ್ದುಬಿಡಿ ಅವರಿಗೆ, ಸರ್ ಹೇಳಿದಂಗೆ ಅದು ಯಾವುದು ಏನೂ ಮಾಡಬೇಡಿ. ಯಾವುದೇ ಆ ಥರ ಕ್ವಿಕ್ ಸ್ಟಾಕ್ ಮಾರ್ಕೆಟಲ್ಲಿ ಕ್ವಿಕ್ ಅರ್ನಿಂಗ್ ಸ್ಕೀಮ್ ಯಾವುದಿಲ್ಲ. ನೀವೇನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೇ ಆಗುತ್ತೆ. ಬಟ್ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ 10 ಟೈಮ್ ವಿಚಾರ ಮಾಡಿ. ಯಾವುದ್ಯಾವುದು ಅದರಲ್ಲಿ ಫಾರ್ ಎಕ್ಸಾಂಪಲ್ ಸ್ಟಾಕ್ಸಲ್ಲಿ ಹಾಕ್ತೇನೆ ಅಂದರೆ ಅದ್ರದ್ದು ಫಂಡಮೆಂಟಲ್ ಅನಾಲಿಸಿಸ್ ಏನಿರುತ್ತೆ, ಅದ್ರದ್ದು ಏನು ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ಮಾಡಿಬಿಟ್ಟು ಮಾಡಿ. ಅದು ಒಟ್ಟಿಗೆ ಇವಾಗ ನಿಮಗೆ ನಾನು ಇದನ್ನಿದ್ದೀನಿ ಏನೋ ಇದರಲ್ಲಿ ನಾವು ಬಿಗಿನರ್ ಇದ್ದೀನಿ ಅಂದರೆ ಬಿಗಿನರಿಗೆ ಒಳ್ಳೆ ಸ್ಟ್ರಾಟಜಿ ನಾನು ಕಂಡುಕೊಂಡಿರೋದು, ನಿಮಗೆ ಏನೂ ಮಾಡಬೇಡಿ. ನಿಫ್ಟಿ ಬೀಸು, ಬ್ಯಾಂಕ್ ಬೀಸು ಅಂತ ಡಿಫ್ರೆಂಟ್ ಬೀಸ್ಗಳು ಮತ್ತು ETF ಅದರಲ್ಲಿ ಸುಮ್ಮನೆ ವಾರ ಹಾಕೋತ ಹೋಗಿ ನಿಮಗೆ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ನನಗೆ 3% ಟಾರ್ಗೆಟ್ ಬಂದ ನಂತರ ನಾನು ಎಕ್ಸಿಟ್ ಮಾಡ್ತೇನೆ. ಆ ಥರ ಮಾಡ್ಕೊಂಡು ಹೋಗಿ ನಿಮಗೆ ಒಂದು ದುಡ್ಡು ಮಾಡ್ಕೊಳ್ಳೋದು ಅದು ಬರ್ತಾ ಇರುತ್ತೆ. ಮಾರ್ಕೆಟ್ ಬಿದ್ದಾಗೂ ಹಾಕಿ, ಮಾರ್ಕೆಟ್ ಎದ್ದಾಗೂ ಹಾಕಿ. ಆವಾಗ ಒಂದು ಅದು ಅಮೌಂಟ್ ಅವರೇಜ್ ಆಗಿಬಿಟ್ಟು ನಿಮ್ಗೆ ದುಡ್ಡು ಬರೋಕ್ಕೆ ಕಾಣಿಸೋಕ್ಕೆ ಸ್ಟಾರ್ಟ್ ಆದರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ ನಾನು ಇವತ್ತು 10,000 ಹಾಕಿದ್ದೀನಿ, ನಾಳೆ 20,000 ಆಗ್ಬೋದು. ಈ ಥರ ಕಾನ್ಫಿಡೆನ್ಸ್ ಬೆಳ್ಕೊಂಬಿಟ್ಟು ಮಾಡಿ ಮಾರ್ಕೆಟಲ್ಲಿ ದುಡ್ಡು ಇದೆ ಮಾಡ್ಕೋಬೋದು. ಬಟ್ ಓನ್ಲಿ ನಿಮ್ಮದು ಪೇಷನ್ಸ್ ಇರಬೇಕು. ಕಲ್ಕೊಂಡ್ಬಿಟ್ಟು ನೆಕ್ಸ್ಟ್ ಮಾಡಿದರೆ ಏನೂ ತೊಂದರೆ ಇಲ್ಲ, ಮಾಡ್ಕೋಬೋದು. ಅದರಲ್ಲಿ 2 ಇದೆ. ಈ ಮಾರ್ಕೆಟ್ ಬಿದ್ದಾಗೆ ನಿಮ್ಗೆ ಏನು ಮಾಡ್ಕೊಳಕ್ಕಾಗಲ್ಲ ಅಂದಾಗೆ ಡಿಫ್ರೆಂಟ್ ಯಾವುದೋ ಟೆಕ್ನಿಕ್ಸ್ ಯೂಸ್ ಮಾಡ್ಕೋತಿರ್ಬೇಕು. ನಾನು ಹೇಳಿದೆ ಇವಾಗ ಆಪ್ಷನ್ ಸೆಲ್ಲಿಂಗ್ ಆ ಥರ ಮಾಡಿದರೆ ಮಾರ್ಕೆಟ್ ಬಿದ್ದಾಗೂ ದುಡ್ಡು ಇರುತ್ತೆ, ಎದ್ದಾಗೂ ದುಡ್ಡು ಇರುತ್ತೆ. ನಾನು ಮಿಸ್ಟೇಕ್ ಮಾಡಿದ್ದೆ. ಅದು ನಾನು ಇದನ್ನು ETF ಮಾಡೋದು ಕ್ಯಾಶಲ್ಲಿ ಮಾಡ್ತಾಯಿದ್ದೆ, ಕ್ಯಾಶ್ ಜೊತೆಗೆ ನಾನು MTF ಮಾಡ್ತಾಯಿದ್ದೆ. MTF ಮಾಡಿದರೆ ನಿಮ್ಗೆ ಪ್ಲೆಜ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ನಿಮ್ದೇನು ದುಡ್ಡು ಇರುತ್ತಲ್ಲ ಅದು ಮಾರ್ಕೆಟಲ್ಲಿ ಪಾರ್ಕ್ ಆಗುತ್ತೆ.
ನಾಳೆ ಬಂದೇ ಬರುತ್ತೆ. ಯಾಕಂದರೆ ಮಾರ್ಕೆಟು ಇವತ್ತೆಲ್ಲ ನಾಳೆ ಹೋಗಲೇಬೇಕು. ಭೂಮಿ ಇರೋವರೆಗೆ ಮಾರ್ಕೆಟ್ ಇದ್ದೇ ಇರುತ್ತೆ, ಮಾರ್ಕೆಟ್ ಮೇಲೆ ಹೋಗ್ತಾ ಇರುತ್ತೆ. ಹಿಂದಿಯಲ್ಲಿ ಹೇಳ್ತಾ ಇರುತ್ತೆ ಆದ್ಮಿ ಅವ್ರ ಮಾರ್ಕೆಟ್ ಉಪರಿ ಜನಕ ಅಂತ. ಆ ರೀತಿ ನೋಡಿದರೆ ಮಾರ್ಕೆಟ್ ಯಾವಾಗಲೂ ಮೇಲೆ ಹೋಗ್ತಾನೆ ಇರುತ್ತೆ. ನೀವು ಅದನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಸ್ವಲ್ಪ ವೇಟ್ ಮಾಡಬೇಕು ಅಷ್ಟೇ. ಆ ಥರ ಪಾರ್ಕ್ ಆದಾಗೆ ನೀವು ಬೇರೆ ಒಂದು ಯಾವ್ದಾರು ಐಡಿಯಾ ಡಿಫ್ರೆಂಟ್ ಸ್ಟ್ರಾಟಜಿ ಹೇಳ್ಕೊಟ್ಟಿರ್ತಾರೆ, ಕಲ್ಕೊಂಬಿಟ್ಟು ಮಾಡಿದರೆ ಗ್ಯಾರಂಟಿ ಕಲಿತಾರೆ. ಬಟ್ ಕಲ್ಕೊಳ್ಳಿ, ನಿಮಗೆ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಕಲ್ಕೊಳ್ಳಿ. ನಿಮ್ಮದು ಇವತ್ತು ಒಂದು ದಿನ ಟ್ರೇಡಿಂಗ್ ಮಾಡ್ತೀವಿ ಅಂದರೆ 1 hour ಸ್ಪೆಂಡ್ ಮಾಡ್ತೀವಿ ಅಂದರೆ ಅಲ್ಲಿ ಅಟ್ಲೀಸ್ಟ್ ಒಂದು 60 to 70% ಕಲಿಕೆಗೆ ಕೊಡಿ. ಆಮೇಲೆ 20% ಟ್ರೇಡಿಂಗ್ ಮಾಡಿ, ಹಾಗೆ ಆಗುತ್ತೆ. ಮಾರ್ಕೆಟಲ್ಲಿ ದುಡ್ಡಿದೆ, ನೀವು ಪೇಷನ್ಸ್ಲೇ ಮಾಡಿಕೊಂಡ್ರೆ ಕಲ್ಕೋಬೋದು. ನಾನು ತುಂಬ ದಿನ ಅಲ್ಲ, ತುಂಬ ವರ್ಷಗಳಿಂದ ಸರ್ದು ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಿದ್ದೆ. ತುಂಬ ವರ್ಷಗಳಿಂದ ಬರಬೇಕು ಅಂದ್ಕೊತಿದ್ದೆ, ಬಟ್ ಬರೋಕ್ಕಾಗಿರಲಿಲ್ಲ. ತುಂಬ ಟೈಮ್ ಮಾಡಿಕೊಂಡು ಲೇಟಾಗಿ ಬಂದಿದ್ದೀನಿ. ಬಟ್ ಅಟ್ಲೀಸ್ಟ್ ಇದು ಬಂದಿರೋದೇ ಬೇಗ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ನಾಲೆಡ್ಜು ಇದೆ, ಯೂಟ್ಯೂಬಲ್ಲಿ ನೋಡಿ ಸ್ವಲ್ಪ ತಿಳ್ಕೊಂಡಿದ್ದೀವಿ ಅಷ್ಟೇ. ಈಗ ಇಲ್ಲಿ ಬಂದಮೇಲೆ ಇನ್ನೊಂದು ಸ್ವಲ್ಪ ನಾಲೆಡ್ಜ್ ಬಂದಿದೆ. ಇದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ದುಡ್ಡು ಮಾಡಬೇಕು. ಥ್ಯಾಂಕ್ ಯು. ಟ್ರೇಡಿಂಗ್ ಕಲಿಯೋರಿಗೆ ತುಂಬ ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ. ಮತ್ತು ನಾನು ಇಲ್ಲಿ ಬರುವಾಗ ಹಾಫ್ ನಾಲೆಜಲ್ಲಿ ಬಂದಿದ್ದೆ. ಇವಾಗ ಸರ್ ಕ್ಲಾಸಸ್ಸು ಮತ್ತು ಟ್ರೈನರ್ಸ್ ಅವರೆಲ್ಲ ಹೆಲ್ಪಿಂದ ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಇನ್ನು ಕೆಲವು ದಿನಗಳ ಟ್ರೈನಿಂಗಿಂದ ಅಂದರೆ ಪ್ರಾಕ್ಟಿಕಲ್ ಮಾಡಿ ಕಲಿಯೋದು ಸ್ವಲ್ಪ ಬಾಕಿ ಇದೆ. ಅದನ್ನು ಕಲಿತು ಒಂದು ಹಂತಕ್ಕೆ ಹೋಗ್ತೀನಿ ಅಂತ 100% ನನಗೆ ನಂಬಿಕೆ ಇದೆ. ಥ್ಯಾಂಕ್ ಯು. ಸರ್ ನಮಸ್ಕಾರ, ನನ್ನ ಹೆಸರು ಕುಮಾರಸ್ವಾಮಿ ಅಂತ. ಸರ್ ಟ್ರೈನಿಂಗು ರಿಯಲಿ ಎಕ್ಸ್ಟ್ರಾಡಿನರಿ, ಸೂಪರ್ ಆಗಿತ್ತು. ಬಟ್ ನಾನು ಮುಂಚೆ ಟ್ರೇಡಿಂಗ್ ಮಾಡ್ತಿದ್ದೆ. ಬಟ್ ಟ್ರೇಡಿಂಗ್ ಬಂದು ನಾನು ಸುಮ್ಮನೆ ಫ್ರೆಂಡ್ ಸರ್ಕಲ್ ಅವ್ರ ಹತ್ರ ಕೇಳ್ಕೊಂಡು ಮಾಡ್ತಾಯಿದ್ದೆ. ಬಟ್ ಎಕ್ಸಾಕ್ಟ್ ಟ್ರೇಡಿಂಗ್ ಶೇಪ್ ಏನಿದೆ ಅಂತ ತಿಳ್ಕೊಬೇಕಾಗಿತ್ತು. ಸೊ ಅದಕ್ಕೂ ತಿಳ್ಕೊಳ್ಳೋಕ್ಕೋಸ್ಕರ ಇಲ್ಲಿಗೆ ಬಂದೆ. ಬಟ್ ಈ ಟ್ರೇಡಿಂಗ್ ಇದನ್ನು ಹುಡುಕಿದ್ದು ನಾನು ಯೂಟ್ಯೂಬಲ್ಲಿ ಹುಡ್ಕೊಂಡು ಬಂದೆ. ಬಟ್ ನಾನು ಅಂದ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ಗಿಂತ ಟ್ರೈನಿಂಗು ನೆಕ್ಸ್ಟ್ ಲೆವೆಲಲ್ಲೇ ಇದೆ. ರಿಯಲಿ ಎಕ್ಸಲೆಂಟು, ತುಂಬ ಚೆನ್ನಾಗಿ ಅರ್ಥ ಆಯಿತು. ಬಟ್ ತುಂಬ ಡೌಟ್ಸ್ ಇದೆ. ಬಟ್ ಟ್ರೈನರು ಕೂಡ ಆ ಡೌಟ್ಸ್ಗೆ ಏನಾದ್ರು ಕೇಳಿದ್ರೆ ವಿತೌಟ್ ಹೆಸಿಟೇಷನ್ನು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ರಿಯಲಿ ಥ್ಯಾಂಕ್ ಯು ಸೋ ಮಚ್. ಎಸ್ಪೆಷಲಿ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಟು ಮನೋಜ್ ಸರ್. ಅವರು ಟ್ರೈನಿಂಗ್ ಮಾತ್ರ ಎಕ್ಸಲೆಂಟ್ ಆಗಿತ್ತು. ನನಗಂತೂ ಅವ್ರ ಟ್ರೈನಿಂಗ್ 1 ಸೆಕೆಂಡು ಕೇಳ್ತಿದ್ದಾಗ ಆ ಕಡೆ ಈ ಕಡೆ ಹಿಂಗೆ ಅನ್ನಬೇಕು ಅಂತ ಅನ್ನಿಸ್ಲಿಲ್ಲ, ಅಷ್ಟು ಇದಾಗಿ ಕೇಳಿದೆ. ರಿಯಲಿ ನಾನು ತುಂಬ ಟ್ರೈನಿಂಗು ಅವ್ರು ಟೀಚ್ ಮಾಡಿದ ರೀತಿ ಪ್ಲಸ್ ನಮಗೆ ಅರ್ಥ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಮನೋಜ್ ಸರ್ಗೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಯು. ಸೊ ನನ್ನ ಹೆಸರು ಬಾಲಾಜಿ, ನಾನು ಲೆಗ್ಗೇರಿಂದ ಬಂದಿದ್ದೀನಿ. ಕ್ಲಾಸ್ ಮಾತ್ರ ಆಸಮ್ ಆಗಿತ್ತು. ಮನೋಜ್ ಸರ್ ಕ್ಲಾಸ್ ಮಾತ್ರ ಲಿಟ್ರಲಿ ಬೇರೆ ಲೆವೆಲು. ತುಂಬ ಡೀಟೇಲಾಗಿ ಹೇಳ್ಕೊಡ್ತಾರೆ, ಪ್ರತಿಯೊಂದು ಅಷ್ಟೇ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಸೊ ನಾವು ಕಟ್ಟೋ ಪ್ರತಿ ₹1 ಎಲ್ಲೂ ವೇಸ್ಟ್ ಆಗಿದೆ ಅಂತ ನಮಗೆ ಇವತ್ತು ಅನಿಸಿಲ್ಲ. ಆ್ಯಂಡ್ ದ TIDI ಅಕಾಡೆಮಿ ಸರ್ರು ಬೇರೆ ಲೆವೆಲ್ ಸರ್. ಲಿಟ್ರಲಿ ಸ್ಪೀಚ್ಲೆಸ್, ಐ ಆಮ್ ರಿಯಲಿ ಸ್ಪೀಚ್ಲೆಸ್. ತುಂಬ ಚೆನ್ನಾಗಿತ್ತು ಸರ್. ತುಂಬ ನಾಲೆಜ್ ಗೇನ್ ಆಯಿತು. ಸೊ ನಾವು ಏನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾವು ಈಚೆ ಕಡೆ ಪ್ರಪಂಚ ಹೇಳುತ್ತೆ ನಮಗೆ, ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸರ್. ಎಲ್ಲರೂ ಇಲ್ಲ ಅದಕ್ಕೆ ಹೋಗಬೇಡ್ರಿ, ಅದು ಸರಿ ಇಲ್ಲ, ಅದ್ರ ಲಾಸ್ ಇದೆ, ಹಂಗೆ ನೋ, ನಿಮಗೆ ನಾಲೆಜ್ ಇಲ್ಲ ಅಷ್ಟೇ. ಬಂದು ನಾಲೆಜ್ ಗೈನ್ ಮಾಡಾಮೇಲೆ ಆ ಒಂದು ಪರ್ಸ್ಪೆಕ್ಟಿವ್ ಫುಲ್ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ. ಸೊ ಥ್ಯಾಂಕ್ ಯು ಮನೋಜ್ ಸರ್. ನನ್ನ ಹೆಸರು ಚೇತನ್ ಕುಮಾರ್ ಅಂತ ಸರ್. ನಾನು ಚನ್ನರಾಯಪಟ್ಟಣದಿಂದ ಬಂದಿದ್ದೀನಿ. ನಾನು ಫೈನಾನ್ಸ್ ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ತುಂಬಾ ತಿಳ್ಕೊಬೇಕಂತ ಐಡಿಯಾ ಇತ್ತು. ಹಾಗಾಗಿ TD ಅಕಾಡೆಮಿ ಮನೋಜ್ ಸರ್ನ ಭೇಟಿ ಮಾಡೋ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಗೊತ್ತಾಯಿತು. ಸೊ ಫೈನಾನ್ಸ್ ಮ್ಯಾನೇಜ್ಮೆಂಟ್ ತುಂಬ ಅತ್ಯುತ್ತಮವಾದಂಥ ವಿಚಾರವಾಗಿ ತುಂಬ ನೀಟಾಗಿ ತಿಳಿಸ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಸ್ಕೂಲಲ್ಲಾಗಲಿ ಕಾಲೇಜ್ಗಳಾಗಲಿ ಯಾವುದೇ ಆದಂಥ ಒಂದು ಸಬ್ಜೆಕ್ಟ್ ಇಲ್ಲ. ಇದೇ ಒಂದು ಕಾಲೇಜು. ಈ ಸಬ್ಜೆಕ್ಟಲ್ಲಿ ಏನಾದರೂ ಬದಲಾವಣೆ ತೊಗೊಂಡ್ರೆ ಫೈನಾನ್ಸ್ ಮ್ಯಾನೇಜ್ಮೆಂಟಲ್ಲಿ ಇವತ್ತಲ್ಲ ನಾಳೆ ಒಬ್ಬ ವ್ಯವಹಾರಿಕವಾಗಿ ಫೈನಾನ್ಸಲ್ಲಿ ತುಂಬ ಉತ್ತಮವಾದಂಥ ಹಣಕಾಸಿನ ವ್ಯವಹಾರದ ಬಗ್ಗೆ ನಾಲೆಡ್ಜ್ ತೊಗೋಬೋದು. ನಮಸ್ತೆ, ನನ್ನ ಹೆಸರು ಕಲೆ ಅಂತ. ನಾನು ಬಂದುಬಿಟ್ಟು ಬೆಳಗಾವಿ ಡಿಸ್ಟ್ರಿಕ್ಕಿಂದ ಬರ್ತಾ ಇರೋದು. ನಾನು ಅಲ್ಲೇ ಆಲ್ರೆಡಿ ಲೋಕಲಲ್ಲಿ ಕ್ಲಾಸ್ ಕಲ್ತಿದ್ದೆ. ಬಟ್ ಈ ಥರ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದ್ದಿರಲಿಲ್ಲ. ಈ 3 days ಏನೋ ನಮ್ಗೆ ಗೋಲ್ಡನ್ ಡೇಸ್ ಥರ ಆಗಿಬಿಟ್ಟಿದೆ. ಯಾಕಂದರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಮನೋಜ್ ಸರ್. ಆದರೆ ನಾವು ಆ 6 months ನಾವು ವೇಟ್ ಮಾಡ್ತಾಯಿದ್ವಿ ಇಲ್ಲಿ ಬರಬೇಕಂತ. ಆಗಿರಲಿಲ್ಲ, ಒಂದು ಸ್ವಲ್ಪ ಪ್ರಾಬ್ಲಮ್ ಇರೋದು. ಇವಾಗ ಸಿಕ್ಕರು ಒಳ್ಳೆಯದಾಯಿತು. ಮತ್ತು ಚೆನ್ನಾಗಿ ಕಲ್ತ್ಕೊಂಡಿದ್ವಿ. ಇನ್ನು 15 days ಪ್ರಾಕ್ಟಿಕಲ್ ಇದೆ. ಚೆನ್ನಾಗಿ ಕಲಿಸ್ತಾರಂತ ನಮ್ಮ ಭರವಸೆ ಇದೆ. ಥ್ಯಾಂಕ್ ಯು. ನನ್ನ ಹೆಸರು ಗುಣಶೇಖರ್, ತುಮಕೂರಿಂದ ಬಂದಿದ್ದೀನಿ. 3 days ಕಲ್ತಿರೋ ನಾಲೆಡ್ಜಲ್ಲಿ ಈಗ ಒಂದು ಧೈರ್ಯ ಬಂದಿದೆ. ಹೆಂಗೆ ಮಾಡಬೇಕು, ಮುಂದೆ ಇನ್ನೂ ನಾಲೆಡ್ಜ್ ಕಲಿಬೇಕು ಅನ್ನೋ ಆಸೆ ಇದೆ. ಬರ್ಬೋದು, ಧಾರಾಳವಾಗಿ ಎಲ್ಲರೂ ಬಂದು ಕಲಿತು ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಹಲೋ, ಮೈ ನೇಮ್ ಇಸ್ ಹರೀಶ್. ನಾನು ಇಲ್ಲೇ ಬಸವೇಶ್ವರ ನಗರದಿಂದ ಬಂದಿದ್ದೀನಿ. 3 days ಕ್ಲಾಸು TD ಅಕಾಡೆಮಿಲಿ ತುಂಬ ಚೆನ್ನಾಗಿತ್ತು. ಇಟ್ಸ್ ವೆರಿ ಇನ್ಫಾರ್ಮೇಟಿವ್. ಆಲ್ ದ ಫ್ಯಾಕಲ್ಟಿ ಮೆಂಬರ್ಸ್ ಆರ್ ವೆರಿ ಗುಡ್. ಎಸ್ಪೆಷಲಿ ನಮ್ಮ
ನಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡು ಇದು ಎಲ್ಲರಿಗೂ ಯಾವ ಲೆವೆಲಲ್ಲಿ ಇದ್ರೂ ಅರ್ಥ ಆಗೋ ಹಾಗೆ ಹೇಳಿದ್ದಾರೆ. ಸ್ಟ್ರಾಟಜಿಸು ತುಂಬಾ ಹೇಳಿದ್ದಾರೆ, ಎಲ್ಲ ಎಕ್ಸಾಂಪಲ್ಸು ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಇಂಪ್ರೂವ್ ಮೈ ನಾಲೆಡ್ಜ್. ಥ್ಯಾಂಕ್ ಯು. ಥ್ಯಾಂಕ್ ಯು ಟಿಡಿ. ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ಆ್ಯಕ್ಚುಲಿ ಮನೋಜ್ ಸರ್ನ ನೋಡಿದ್ದು mastmaha.com ಅಮರ್ ಪ್ರಸಾದ್ ಅವ್ರ ಪಾಡ್ಕಾಸ್ಟಲ್ಲಿ. ಅದಕ್ಕೆ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅದು ಅವ್ರ ಪಾಡ್ಕಾಸ್ಟಿಂದ ಸುಮಾರು ಜನ ನಾವು ಇಲ್ಲಿಗೆ ಇನ್ಸ್ಪೈರ್ ಆಗಿ ಬಂದಿದ್ದೀವಿ. ಅದೇ ಥರ ಅವ್ರದ್ದು ಯಾವುದೋ ಒಂದು ಟೂರ್ದು ಯಾವುದಾಯ್ತು ಅದನ್ನು ಸಹಿತ ನಾನು ನೋಡ್ಕೊಂಡು ಹೋಗಿದ್ದೆ. ಸೊ ಹಾಗಾಗಿ ನನಗೆ ಸುಮಾರು ಪಾಡ್ಕಾಸ್ಟಿಂದ ಆ್ಯಕ್ಚುಲಿ ನನಗೆ ತುಂಬ ಹೆಲ್ಪ್ ಆಯಿತು. ಇನ್ಫ್ಯಾಕ್ಟ್ ನಾನು 6 months ಬ್ಯಾಕೇ ಬರಬೇಕಂತ ಅಂದ್ಕೊಂಡಿದ್ದೆ. ಅದು ಟಾರಿಫ್ ವಾರ್ ಆಗ್ತಾ ಇರಬೇಕಾದ್ರೆ ಆ ಟೈಮಲ್ಲೇ ಮಾರ್ಕೆಟ್ ಬಿದ್ದಿದೆ. ಈ ಟೈಮಲ್ಲಿ ಎಂಟ್ರಿ ಆದರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೆ, ಬಟ್ ಅದು ಆಗಲಿಲ್ಲ. ಬಟ್ ಎನಿಹೌ ಈಗಾದರೂ ನನಗೆ ಆ ಸಮಯ ಸಿಕ್ಕಿ ಬಂದೆ. ಅದರಲ್ಲೂ ಒಂದು ದಿನ ಲೇಟಾಗಿ ಬಂದೆ ನಾನು ಆ್ಯಕ್ಚುಲಿ. ಆಮೇಲೆ ಈಗ ಈ ನಮ್ಮ ಟಿಡಿ ಇದೆಯಲ್ಲ, ಇದು ಅವ್ರ ಹೆಸರೇ ಸೂಚಿಸೋ ಹಾಗೆ ನಮ್ಮ ಇಂಡಿಯನ್ಸ್ನ ತುಂಬ ಜನ ಮಾರ್ಕೆಟಲ್ಲಿ ಅಂದರೆ ಸ್ಟಾಕ್ ಇನ್ವೆಸ್ಟ್ಮೆಂಟಲ್ಲಿ ತುಂಬ ಜನ ಕಡಿಮೆ ಇದ್ದಾರೆ. ಸೊ ಮೋಸ್ಟ್ಲಿ ಒಂದು 2% ಒಳಗಡೆನೇ ಇದೆ ಅನಿಸುತ್ತೆ. ಸೊ ಮೋಸ್ಟ್ ಪ್ರಾಬ್ಲಿ ನಮ್ಮ ಇಂಡಿಯನ್ಸನ್ನೇ ನಮ್ಮಲ್ಲಿರೋ ಹಣನ ನಾವು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡೋದ್ರ ಬದಲಿಗೆ ನಮ್ಮ ಸ್ಟಾಕ್ಸಲ್ಲೇ ಇನ್ವೆಸ್ಟ್ ಮಾಡಿದ್ರೆ, ನಮ್ಮ ಇಂಡಿಯನ್ ಸ್ಟಾಕ್ಸ್ಗೆ ಇನ್ವೆಸ್ಟ್ ಮಾಡಿದ್ರೆ, ಸೊ ಯಾರೋ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ಸು ಅವರೆಲ್ಲ ಬಂದು ಯಾವಾಗ ಬೇಕೋ ಅವ್ರಿಗೆ ಅವಾಗ ಹಾಕಿ ಅವ್ರಿಗೆ ಬೇಕಾದಾಗ ಎತ್ಕೊಂಡು ಹೋಗೋದು, ಅಥವಾ ಬೇರೆ ಯಾವುದೋ ದೇಶದಲ್ಲಿ ಒಂದು ವಾರ ಆಗೋದಿರ್ಬೋದು, ಅಥವಾ ಒಂದು ಭೂಕಂಪ ಆಗೋದಿರ್ಬೋದು, ಮತ್ತು ಯಾವುದೋ ಒಂದು ಪ್ಯಾಂಡಮಿಕ್ ಡಿಸೀಸ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಆದರೆ ಬೇರೆ ದೇಶದಲ್ಲಿ ಆಗೋ ಹೆಚ್ಚು ಕಡಿಮೆಗಳಿಗೆ, ಅಲ್ಲಿ ಆಗುವಂಥ ತೊಂದರೆಗಳಿಗೆ ಸಹಿತ ನಾವು ನಡಗಬೇಕಾಗುತ್ತೆ. ಸೊ ನಾವೇನೇ ಇದರಲ್ಲಿ ಮೆಜಾರಿಟಿ ಇನ್ವೆಸ್ಟ್ಮೆಂಟ್ಸ್ ಏನಾದರೂ ಇತ್ತಂತಂದರೆ, ಸೊ ಅಫ್ಕೋರ್ಸ್ ಇವಾಗ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ಗೆ ಒಂದು ಸ್ವಲ್ಪ ಕಡಿವಾಣ ಇದೆ, 1% ಅವ್ರಿಗೆ ಹಾಕ್ಬೋದಂತ. ಬಟ್ ನಮ್ಮದು ಮೆಜಾರಿಟಿ ಇದ್ದರೆ ನಾವು ಎಲ್ಲೋ ಆಗೋ ಭೂಕಂಪಕ್ಕೆ, ಎಲ್ಲೋ ಆಗೋ ವಾರ್ಗೆ ನಾವು ಭಯಪಡೋ ಅಗತ್ಯನೇ ಇರೋದಿಲ್ಲ. ಹಾಗಾಗಿ ನಮ್ಮ ಒಂದು ಇಂಡಿಯನ್ಸ್ಗೆ, ನಮ್ಮ ಸ್ವಲ್ಪ ಯುವ ಜನತೆಗೆ ಇದ್ರ ಬಗ್ಗೆ ಅವೇರ್ನೆಸ್ ಬಂದಷ್ಟು, ಸರ್ ಹೇಳ್ದಂಗೆ ರೂರಲ್ ಸೈಡಲ್ಲಿ, ಮತ್ತು ಈಗ ಇದು ಬ್ಯಾಂಗ್ಳೂರಲ್ಲಿದೆ, ಎಷ್ಟು ಜನಕ್ಕೆ ಆಕ್ಸೆಸಿಬಲ್ ಇದೆ? ಇಲ್ಲ. ಬಟ್ ತಾಲೂಕು, ಇವನ್ ನಾನು ತುಮಕೂರಿಂದ ಬಂದಿದ್ದೀನಿ, ತುಮಕೂರಲ್ಲಿ ಸಹಿತ ಈ ಥರದ್ದೊಂದು ಅಕಾಡೆಮಿನೂ ಇಲ್ಲ, ಅದ್ರ ಬಗ್ಗೆ ಅವೇರ್ನೆಸ್ಸು ಇಲ್ಲ. ಇವತ್ತು ಎಷ್ಟೋ ಟರ್ಮ್ಸ್ಗಳು ಎಲ್ಲ ಹೊಸ ಟರ್ಮ್ಸ್ಗಳು ನನಗೆ, ಅದು PEC ಎಲ್ಲ ಪುಟ್ಟು ಸೆಲ್ ಎಲ್ಲ ನಮ್ಗೆ ಹೊಸ ಟರ್ಮ್ಸೇ. ಬಟ್ ನಾನು ಆ್ಯಕ್ಚುಲಿ ಒಂದು 2008 ನಾನು ಎಂಟ್ರಾಗಿದ್ದೆ. ನಾನು 50,000 ಪರ್ಸ್ನಲ್ ಲೋನ್ ತೊಗೊಂಡು ನಾನು ಹಾಕಿದ್ದೆ. ಬಟ್ ಅದು ಬ್ಯಾಡ್ ಟೈಮು ಗುಡ್ ಟೈಮೋ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ಗುಡ್ ಟೈಮು ಆಗಿತ್ತು, ಬ್ಯಾಡ್ ಟೈಮು ಆಗಿತ್ತು. 2008 ಫುಲ್ ಕ್ರ್ಯಾಶ್ ಆಗಿತ್ತು, ಗ್ಲೋಬಲ್ ಇದು ತೊಂದರೆ ಆಗಿತ್ತು ಆ ಟೈಮಲ್ಲಿ. ಸೊ ಅಲ್ಲಿ ನಾನು 50,000 ರೂಪಾಯಿ ಕಳ್ಕೊಂಡೆ. 50,000 ಮಾತಾಡ್ತಾ ಇರ್ಬೇಕಾದ್ರೆ ಅದೇ ಅಂದ್ಕೊಂಡೆ, ಒಂದು ಸರಿ ನೀವೇನೋ ಎಂಟ್ರಾಗಿ ಸರಿಯಾಗಿ ಮಾಡಲಿಲ್ಲ ಅಂತಂದರೆ, ನೀವು ಒಂದು ಸಲ ದುಡ್ಡು ಕಳ್ಕೊಂಡ್ರಿ ಅಂದರೆ ಓಡ್ತೀರ ಮಾರ್ಕೆಟಿಂದ. ಸೊ ಅದಕ್ಕಾಗಿ ನಮಗೆ ಒಂದು ಇನ್ಸ್ಟಿಟ್ಯೂಷನಲ್ ಅಡ್ವೈಸು, ಒಂದು ಬೇಸಿಕ್ ನಾಲೆಡ್ಜ್ ಕೊಡೋ ಅಂಥ ಒಂದು ನೆಸೆಸಿಟಿ ಇರುತ್ತೆ. ಯಾಕಂದರೆ ನಂತರ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಆ ಟೈಮಲ್ಲೇ ನಾವು ಹಂಗೆ ಹಾಕಿ ನಾನು ಅವತ್ತೇನೋ ಎದ್ದು ಒಳ್ಳೆ ಪ್ರಾಫಿಟರ್ ಆಗಿದ್ದಿದ್ರೆ ನಾನು ಅವತ್ತಿಂದ ಇಲ್ಲಿವರು ಕಂಟಿನ್ಯೂ ಆಗ್ತಾಯಿದ್ದೆ. ಅದು ನನಗೆ ಸಾಧ್ಯ ಆಗಲಿಲ್ಲ. ಯಾಕೆಂತಂದರೆ ಈ ಥರದ್ದೊಂದು ಇನ್ಸ್ಟಿಟ್ಯೂಷನ್ ಇದ್ದು ನಮ್ಗೆ ಟರ್ಮ್ಸ್ ಹೇಳಿ ಈ ಥರ ಎಲ್ಲ ಸಮಸ್ಯೆಗಳಿದೆ, ಇದರಿಂದ ನೀವು ಆಚೆ ಬರ್ಬೋದು, ಅಥವಾ ಸೇಫಾಗಿ ಟ್ರೇಡ್ ಮಾಡೋದು ಹೇಗೆ, ಎಷ್ಟು % ನಿಮಗೆ ಇದ್ದರೆ ಸಾಕು, ಅತಿ ಆಸೆ ಅದೆಲ್ಲ ಬೇಡ ಅಂತ ಹೇಳಿದರೆ, ಮತ್ತು ಪ್ರಾಪರಾಗಿ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಗಳನ್ನ ಹೇಳಿದ್ರೆ, ಖಂಡಿತ ಎಲ್ಲರೂ ಅಟ್ಲೀಸ್ಟ್ ಒಂದು ಆ್ಯಾವ್ರೇಜ್ ಪ್ರಾಫಿಟ್ ಮಾಡಿಕೊಂಡು, ನಮಗೇನು ನಮ್ಮ ದುಡ್ಡು 100 ರೂಪಾಯಿ ಇವತ್ತಿದೆ ಅಂತಂದರೆ 10 ವರ್ಷ ಹೋದ್ರೂ ಆ 100 ರೂಪಾಯಿ ವ್ಯಾಲ್ಯೂ, ಅವತ್ತಿನ ವ್ಯಾಲ್ಯೂ ಏನಿರುತ್ತೆ ಅಷ್ಟೇ ಇದ್ದರೆ ಸಾಕು. ಅದನ್ನು ಇನ್ಫ್ಲೇಷನ್ ಎಲ್ಲ ದಾಟಿ ಆ ರೇಂಜ್ ಇದ್ದರೆ ನಮಗೆ ಅಷ್ಟೇ ಸಾಕು. ನಮ್ಮ ಪ್ರಾಫಿಟ್ಗಿನ್ನ ಅದೇ ದೊಡ್ಡದು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತು ನಮಗೆ ಬರ್ತಕ್ಕಂಥ ಏನು FDL ಬರೋದು ನಮಗೆ ಇನ್ಫ್ಲೇಷನ್ನಲ್ಲೇ ನಾವು ತಿಂದಾಗ್ತಾ ಇದೆ. ಅದು ಇನ್ಫ್ಲೇಷನ್ನೇ ಜಾಸ್ತಿ ಇದೆ FDಗಿನ್ನ. ಹಂಗಿರೋ ಟೈಮಲ್ಲಿ ನಾವು ಈ ಥರ ಸೇಫಾಗಿ ಇನ್ವೆಸ್ಟ್ ಮಾಡೋದು ತುಂಬ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಇಂಥ ಒಂದು ಸೆಟಪ್ ಮಾಡಿರೋದಕ್ಕೆ ಸರ್ಗೆ ಧನ್ಯವಾದಗಳು. ಮತ್ತು ಈ ಥರ ಬೇರೆಯವರು ಎಲ್ಲರಿಗೂ ಬಂದರೆ ತುಂಬ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೀವು 2 tier ಸಿಟೀಸ್ಗೂ ಸಹಿತ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ರೆ ಖಂಡಿತ ಎಲ್ಲರಿಗೂ ಇದೆ ಚೈತನ್ಯ ಇದೆ ಹಾಕೋವಂಥದ್ದು. ಬಟ್ ದುಡ್ಡು ಇದ್ಕೊಂಡ್ರು ಸಹಿತ ಏನು ಮಾಡಲಿ ಅನ್ನೋದೇ
ಒಂದು ಯಕ್ಷ ಪ್ರಶ್ನೆ. ಅವ್ರಿಗೆ ಹೇಳಿದ್ರೆ ಸಾಕು, ಈ ಥರದೊಂದು ಐಡಿಯಾ ಕೊಟ್ಟರೆ ಸಾಕು, ಖಂಡಿತ ಬರ್ತಾರೆ. ಸೊ ಅದರಿಂದ ಎಷ್ಟೊಂದು ಜನ ನಿಮ್ಮಂಥ 100 ಜನಕ್ಕೆ ಉದ್ಯೋಗ ಸಿಗುತ್ತೆ, ಮತ್ತು ಅವ್ರಿಗೆ ನಾಲೆಡ್ಜ್ ಸಿಗುತ್ತೆ. ನಮ್ಮ ಇಂಡಿಯನ್ಸನ್ನೇ ನಮಗೆ ಬರೋ ಲಾಭನ ನಾವೇ ತೊಗೊತೀವಿ. ನಮಗೆ ಬರೋ ಲಾಭ, ನಮ್ಮ ಇಂಡಸ್ಟ್ರಿಯಲ್ಲಿ ಉತ್ಪತ್ತಿ ಆಗುವಂಥದ್ದು ಲಾಭನ ಬೇರೆ ಯಾರೋ ಫಾರಿನರ್ಸ್ ಬಂದುಬಿಟ್ಟು ಅವ್ರು ಗೇನ್ ಮಾಡಿಕೊಂಡು ವಾಪಸ್ ಎತ್ಕೊಂಡು ಹೋಗೋದ್ರಿಂದ ಏನೂ ಅರ್ಥ ಇಲ್ಲ. ಸೊ ಲೆಟ್ಸ್ ಫೋಕಸ್ ಆನ್ ನೀವೆಲ್ಲ ಸೇರಿ ಆ ಥರ ಒಂದು 2 ಸ್ಟೈಲ್ ಸಿಟೀಸಲ್ಲಿ ಸಹಿತ ಹಾಕಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಗುಡ್ ಆಫ್ಟರ್ನೂನ್ ಟು ಆಲ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥ್ಯಾಂಕ್ಸ್ ಟು ಮನೋಜ್ ಕುಮಾರ್, ಆ್ಯಂಡ್ ಈಸ್ ಯಂಗ್ ಆ್ಯಂಡ್ ಎನರ್ಜೆಟಿಕ್. ಆ್ಯಂಡ್ ನಮಗೆಲ್ಲ ಏನು ಗೊತ್ತು ಅಂದರೆ, ನಮ್ಮ ಕಂಪ್ನಿ ಇಸಾಪ್ಸ್ ಕೊಟ್ಟಾಗ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಅಂತೇಳಿ ಓಪನ್ ಮಾಡಿಸಿದ್ರು. ಅದಾದಮೇಲೆ ಇಸಾಪ್ಸ್ ಬಂತು, ಯಾವುದೋ ಒಂದು ಇದರಲ್ಲಿ ಅದನ್ನು ಸೆಲ್ ಮಾಡಿದ್ವಿ ಆಯಿತು. ಆಮೇಲೆ ಸ್ವಲ್ಪ ಉಳಿಸ್ಕೊಂಡ್ಮೇಲೆ ಅನ್ನಿಸ್ತು, ಯಾವತ್ತೋ ಮೊನ್ನೆ ರೀಸೆಂಟಾಗಿ ಒಂದು ಸರಿ ತೆಗೆದು ನೋಡಿದಾಗ ಅದು ಎಲ್ಲೋ ಹೋಗ್ಬಿಟ್ಟಿದೆ ಅಮೌಂಟು. ನನಗೆ ಅನ್ನಿಸ್ತು ಅದೇ ನನಗೆ ಐ ಓಪನರ್ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ದೆನ್ ಐ ಥಾಟ್ ಐ ವೆಂಟ್ ಥ್ರೂ ದಿ ಯೂಟ್ಯೂಬ್ ಯುವರ್ ದಿಸ್ ಒನ್ ಚಾನಲ್ಸ್ ಆ್ಯಂಡ್ ಆಲ್. ಆವಾಗ ಅನ್ನಿಸ್ತು ಐ ಹ್ಯಾವ್ ಮಿಸ್ ದ ಟ್ರೈನ್. ಐ ಥಿಂಕ್ ತುಂಬ ಹಿಂದೆ ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ. ಅಟ್ಲೀಸ್ಟ್ ನಾಟ್ ಲೇಟರ್. ಸೊ ಲೆಟ್ ಮೀ ಜಾಯಿನ್ ಟುಡೇ ಆ್ಯಂಡ್ ಲರ್ನ್ ಸಮಥಿಂಗ್ ಅಬೌಟ್ ದ್ಯಾಟ್. ರಿಯಲಿ ಹೇಳಬೇಕು ಅಂದರೆ ಸುಮ್ಮನೆ ಏನೋ ಶೇರ್ ತೊಗೋಬೇಕು, ಡಿಮ್ಯಾಟ್ ಅಕೌಂಟಲ್ಲಿ ಹಾಕ್ಬೇಕು ಗೊತ್ತಿತ್ತು. ಯಾವ ತೊಗೋಬೇಕು, ಹೆಂಗೆ ತೊಗೋಬೇಕು, ಯಾವ ಕಂಪ್ನಿ ತೊಗೋಬೇಕು, ಫಂಡಮೆಂಟಲ್ಸ್ ಹೆಂಗೆ ಇದು ಮಾಡಬೇಕು, ಫಂಡಮೆಂಟಲ್ಸ್ ಸ್ಟಡಿ ಮಾಡ್ಬೋದು. ಬಟ್ ನಾವು ಯಾವತ್ತು ಎಂಟ್ರಿ ಆಗಬೇಕು ಅನ್ನೋದು, ದಟ್ ಈಸ್ ವಾಟ್ RSI ಅದೆಲ್ಲ ನನಗೆ ಇವಾಗ ಗೊತ್ತಾಯ್ತು. ರಿಯಲ್ ಹೇಳಬೇಕು ಅಂದರೆ ದಟ್ ಈಸ್ ಅ ಗುಡ್ ಆ್ಯಕ್ಚುಲಿ. ಆ್ಯಂಡ್ ಎಸ್ ನಮ್ಮ ಮೈ ಕೊಲೀಗ್ ಟೋಲ್ಡ್, ಯಾರೋ ಫಾರಿನರ್ಸ್ ಬಂದು FIS DIS ಎಲ್ಲ ನೋಡಿದಾಗ FISದು ಪರ್ಸೆಂಟೇಜ್ ನೋಡೇ ನಾವು ಶೇರ್ ತೊಗೊಳ್ತೀವಿ ಅಂತ ಹೇಳ್ತೀವಿ. FIS ಚೆನ್ನಾಗಿದ್ರೆ ತೊಗೋಬೇಕು ಅಂತ ನಾವು ಯಾರನ್ನೋ ಕೋಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಹೆಂಗೆ ಅಂತಂದರೆ, ಈ ಜಪಾನೀಸ್ 5S ಕಾನ್ಸೆಪ್ಟ್ ಏನಿದೆ ಅಲ್ಲಿ ಹೌಸ್ ಕೀಪಿಂಗ್ದು, ಅದೆಲ್ಲ ಅಲ್ಲ. ನಾವು ನಮ್ಮ ಮನೇಲೇ ಮಾಡ್ತಾರೆ, ನಮ್ಮ ವೈಫ್ಗಳೇ ಮಾಡ್ತಾರೆ ಹೌಸ್ ಕೀಪಿಂಗು. ದಟ್ ವಿ ಆರ್ ನಾಟ್ ಬಿಲೀವಿಂಗ್. ವಿ ಆರ್ ಬಿಲೀವಿಂಗ್ ಅಬೌಟ್ ಜಪಾನೀಸ್ ಇದೆಲ್ಲ. ಅದ್ರ ಬದಲು ನಾವಿಲ್ಲಿ ನಮ್ಮವರೇ ಇನ್ವೆಸ್ಟ್ ಮಾಡಿದ್ರೆ, ಆ್ಯಸ್ ಯು ಟೋಲ್ಡ್ ಆ್ಯಂಡ್ ನಿಮ್ಮ ಒಂದು ಟೀಚಿಂಗ್ ಏನಿದೆಯೋ, ನಿಮ್ಮ ಒಂದು ಹೌ ಯು ಆರ್ ಪಿಯರ್ಸಿಂಗ್ ದ ನಾಲೆಡ್ಜ್ ಟು ದ ಯಂಗ್ಸ್ಟರ್ಸ್, ಇಟ್ಸ್ ವೆರಿ ಹಾರ್ನೆಸ್. ಕೆಲವರು ಅಗ್ರೆಸಿವ್ ಆಗಿ ಹೇಳ್ತಾರೆ, ಇವತ್ತು ಬಂದ್ಬಿಡು, ನಾಳೆ ದುಡ್ಡು ಮಾಡಿಬಿಡು, ಮಾಡ್ಬಿಡು ಅಂತ. ಐ ವೆಂಟ್ ಥ್ರೂ ಸೋ ಮೆನಿ ಯೂಟ್ಯೂಬ್ಸ್ ಆ್ಯಂಡ್ ಆಲ್. ದೇ ಆರ್ ಟೆಲಿಂಗ್ ದಟ್ ಒನ್ ಡೇನಲ್ಲಿ ಹೇಗೆ ಮನೆ ಮಾಡೋದು, 2 ಡೇನಲ್ಲಿ ಹೇಗೆ, ಆ ಥರದ್ದೆಲ್ಲ. ಇಟ್ ಈಸ್ ಸಮಥಿಂಗ್ ಅನ್ಯಾಚುರಲ್ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಆಮೇಲೆ ಇಟ್ ವಿಲ್ ಹೀಟ್ ಅವರ್ ಹೆಲ್ತ್ ಆ್ಯಕ್ಚುಲಿ. And your way of teaching, and you are telling the acceleration also, you are putting the brake also. It means that it is very honest. How you should be cautious ಅನ್ನೋದನ್ನ ಹೇಳೋದಿದೆಯಲ್ಲ, that is good actually. That shows that you are how much you are not only towards your business, you are towards what we call adhyatma, yoga, your health. This is a very very good way of doing that, because we are telling money is required up to some extent. How you are having one shelter, you may have, you can take the clothes, you can have one 4-wheeler, that's enough. More than that, if it is okay, one level lead ಮಾಡ್ಬೋದು. Even company tomorrow close also, I can lead my life ಅಂತಂದ್ರೆ ಸಾಕು. If you more it towards the cost of your health, that you are actually, that is very very good actually. I don't want to take much time because I have to give all the very good Manoj, keep it up actually. Okay, good evening everyone. ನನ್ನ ಹೆಸರು ಚೈತ್ರ, ತುಮಕೂರಿಂದ ಬಂದಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮನೋಜ್ ಸರ್ ಆ್ಯಂಡ್ ಟೀಮ್ ಫಾರ್ ದ ಮೆಂಟರ್ಸ್ ಆ್ಯಂಡ್ ಆಲ್. ಸೊ ತುಂಬ ಚೆನ್ನಾಗಿ ಹೇಳ್ಕೊಟ್ರು, ಆ್ಯಂಡ್ ಇನ್ ದ ವೆರಿ ಸಿಂಪಲ್ ವೇ. ಸೊ ನಮ್ಮಂಥ ಯಂಗ್ಸ್ಟರ್ಸಿಗೆ ಏನಂದರೆ, ಸೊ ಜಾಬಿಂದೇ ದೊಡ್ಡ ಟೆನ್ಷನ್ ಇರುತ್ತೆ. ಲೈಕ್ ಇವಾಗ ಕೆಲಸ ಹೋದರೆ ನಾವು ನೆಕ್ಸ್ಟ್ ಕೆಲಸ ಹುಡ್ಕೋದು ತುಂಬ ಕಷ್ಟ. ಅದು ವರ್ಷ ಆಗ್ಬೋದು, 6 ತಿಂಗಳಾಗ್ಬೋದು, 2 ವರ್ಷ ಆಗ್ಬೋದು. ಸೊ ನಮ್ಮ ಕೆಲಸನ ಬಿಟ್ಟರು ನಾವು ಸ್ಟೇಬಲಾಗಿ ನಾವು ಲೈಫ್ ಲೀಡ್ ಮಾಡ್ಬೋದು ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಆ್ಯಂಡ್ ನಾನು ತುಂಬ ಬೇರೆಯವ್ರ ವೀಡಿಯೋಸ್ನ ತುಂಬ ನೋಡಿದ್ದೀನಿ. ಬಟ್ ಅದರಲ್ಲೆಲ್ಲ ಏನಂದರೆ, ಎಲ್ಲ ಇಂಡಿಕೇಟರ್ಸ್ ಇರ್ಬೋದು, ಟೆಕ್ನಿಕ್ಸ್ ಇರ್ಬೋದು, ಎಲ್ಲನೂ ಒಂದೇ ಸಲ ಹೇಳ್ಕೊಡೋದ್ರಿಂದ ತುಂಬ ಕಾಂಪ್ಲೆಕ್ಸ್ ಅನಿಸುತ್ತೆ. ಯಾವ್ದು ಹಾಕೋದು, ಯಾವ್ದು ಬಿಡೋದು, ಅವ್ರು ಹೇಳ್ದಂಗೆ ಒಂದೊಂದು ಚಾರ್ಟಲ್ಲೇ 3-4 ಇಂಡಿಕೇಟರ್ಸ್ ಹಾಕೊಂಡು ಮಾಡ್ತೀವಿ. ಬಟ್ ಅದೇ ಈಗ ಯಂಗ್ಸ್ಟರ್ಸ್ ಇಲ್ಲಿ ಬಂದಿರೋರು ನಮಗೆಲ್ಲ ಸ್ವಲ್ಪ ಸೀನಿಯರ್ ಸಿಟಿಸನ್ಸ್ ಅಥವಾ ಸ್ವಲ್ಪ ಏಜ್ ಆಗಿರೋರನ್ನ ನೋಡಿದಾಗ, ಓಕೆ ನಾನು ತುಂಬ ಬೇಗ ಬಂದಿದ್ದೀನಿ, ಒಳ್ಳೆ ರೈಟ್ ಟೈಮಲ್ಲಿ ಬಂದಿದ್ದೀನಿ ಅಂತ ಅನಿಸುತ್ತೆ. ಬಟ್ ಅವ್ರಿಗೆ ಸ್ವಲ್ಪ ರಿಗ್ರೆಟ್ ಇರುತ್ತೆ, ನಾವು ಸ್ವಲ್ಪ ಲೇಟ್ ಬಂದುಬಿಟ್ವಿ ಅನ್ನೋ ಥರ. So I think this is the right time for our career and to build and to earn money. Yes, very good batch ಅಂತ ಹೇಳ್ಬೋದು. ಸೊ ಆಫ್ಟರ್ ಮೆನಿ ಡೇಸ್, ಸೊ ಸೋ ಮಚ್ ಕ್ರೌಡ್ ಬಂದಿದೆ. ಸೊ ಮಾರ್ಕೆಟ್ ಕ್ರ್ಯಾಶಲ್ಲಿ ತುಂಬ ಜನ, ಒಂದು 2,000 ಪಾಯಿಂಟ್ ಕ್ರ್ಯಾಶ್ಗೆ ತುಂಬ ಜನ ಸ್ಟಾಕ್ ಮಾರ್ಕೆಟ್ ಬಿಟ್ಟು ಹೋಗ್ಬಿಟ್ರು ಲಾಸ್ಟ್ 6 ಮಂತ್ಸಲ್ಲಿ. ಅವ್ರಿಗೆ ಹೇಳೋದು ಒಂದೇ, ಸೊ ಈ ಥರ ಕ್ರ್ಯಾಶ್ಗಳು, ಸಣ್ಣ ಪುಟ್ಟ ಕ್ರ್ಯಾಶ್ಗಳು ನಡೀತಾನೆ ಇರುತ್ತೆ. ಅದೆಷ್ಟು 6 ಮಂತ್ಸಲ್ಲಿ ಕ್ರ್ಯಾಶ್ ಆಗಿದ್ದು 2 ಮಂತ್ಸಲ್ಲೇ ರಿಕವರ್ ಆಯಿತು. ಅದನ್ನು ಅರ್ಥ ಮಾಡ್ಕೋಬೇಕು ಜನ.
ಸೊ 6 ಮಂತ್ಸಿಂದ ಮಾರ್ಕೆಟ್ ಬಿತ್ತು ಅಂತಾರೆ. 2 ಮಂತ್ಸಲ್ಲಿ ಮೇಲಕ್ಕೆ ಹೋಗಿರೋದು ಯಾವ ನ್ಯೂಸ್ ಪೇಪರಲ್ಲೂ ಬರಲ್ಲ. ಬಿದ್ದಿರೋದು ಮಾತ್ರ ಪ್ರತಿಯೊಂದು ನ್ಯೂಸಲ್ಲೂ ಬರುತ್ತೆ. ಮಾರ್ಕೆಟ್ ಪತನ 10 ಲಕ್ಷ ಕೋಟಿ ಹೋಯಿತು ಅಂತ. 10 ಲಕ್ಷ ಕೋಟಿ ಬಂದಿರೋದು ಯಾರೂ ನ್ಯೂಸಲ್ಲಿ ಹಾಕಲ್ಲ. ಬಿಕಾಸ್ ದೇ ವಾಂಟ್, ಅವ್ರಿಗೇನು ಉದ್ದೇಶ ಏನೋ, ಯಾರೂ ಶೇರ್ ಮಾರ್ಕೆಟ್ ಬರಬಾರ್ದು. ಬಂದರೆ ನಾವೆಲ್ಲ ಕಾಂಪಿಟೇಷನ್ ಕೊಡ್ತೀವಲ್ಲ, ಸೊ ಅದರಿಂದ ಸೊ ಇದೆಲ್ಲ ವಾಟ್ ಎವರ್ ರೂಮರ್ಸ್ ಇರ್ಬೋದು. ಸೊ ಬಟ್ ಮಾರ್ಕೆಟ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ 10-15 ಇಯರ್ಸಲ್ಲಿ ನಿಫ್ಟಿ ನೀವು ಯೋಚನೆ ಮಾಡೋಕ್ಕೆ ಹೋಗಲ್ಲ, ಆ ಹಂತಕ್ಕೆ ಹೋಗಿರುತ್ತೆ. ಸೊ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಹೂಡಿಕೆಗಳ ಬಗ್ಗೆ ನೀವು ಸ್ವಲ್ಪ ಸಲಹೆಗಳನ್ನು ಕೊಡಿ. ಎಕ್ಸ್ಪೆಷಲಿ ಬೀಸ್ ಬಗ್ಗೆ, ನಿಫ್ಟಿ ಬೀಸು, ಐ ಟಿ ಬೀಸು, ಫಾರ್ಮಾ ಬೀಸು, ಗೋಲ್ಡ್ ಬೀಸು, ಸೊ ಇನ್ಫ್ರಾ ಬೀಸ್, ವಾಟ್ ಎವರ್ ಬೀಸ್ಗಳಲ್ಲಿ ಹೂಡಿಕೆ ಬಗ್ಗೆ ಸಲಹೆ ಮ್ಯೂಚುವಲ್ ಫಂಡಲ್ಲಿ ಮಾಡಿಸಿ. ಯಾವುದೇ ಕಾರಣಕ್ಕೂ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಕಾಲು ಹಾಕು ಪುಟ್ಟ ಹಾಕು ಅನ್ಬೇಡಿ. ಅವರು ಕಾಲು ಹಾಕ್ಬಿಟ್ರೆ ಮತ್ತೆ ನಿಮ್ಗೆ ಫೋನ್ ಹಾಕ್ತಾರೆ. ಸೊ ಆದ್ದರಿಂದ ಕಾಲು ಪುಟ್ಟು ಬಗ್ಗೆ ಚರ್ಚೆ ಬೇಡ. ಆದಷ್ಟು ಪ್ರತಿಯೊಂದು ಜಿಲ್ಲೆಗೂ ಹಳ್ಳಿಗೂ ಹೂಡಿಕೆ ಬಗ್ಗೆ ಸಲಹೆಗಳು, ಹೂಡಿಕೆ ಬಗ್ಗೆ ಅವೇರ್ನೆಸ್ ಮೂಡಿಸಿ. ಸಲಹೆನೂ ಕೊಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ಯು ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್ ಆಗಿರೋರು ಸಲಹೆಗಳು ಕೊಡ್ಬೋದು. ನೀವೇನಂದರೆ ಈ ಥರ ಮ್ಯೂಚುವಲ್ ಫಂಡ್ ಇದೆ, ಈ ಥರ ಶೇರ್ ಮಾರ್ಕೆಟ್ ಇದೆ, ಇದರಲ್ಲೂ ಸಹ ಬಂಗಾರ ಭೂಮಿಗಿಂತ ಜಾಸ್ತಿ ಹಣ ಗಳಿಸ್ಬೋದು. ಈ ಒಂದು ಇನ್ಫಾರ್ಮೇಷನ್ ಕೊಡೋದ್ರಿಂದ ಎಷ್ಟೋ ಹಳ್ಳಿಗಳಲ್ಲಿ ಇವತ್ತಿಗೂ ಸಹ ಜನ ಚೀಟಿ ಹಾಕಿ ಇದೇನೋ ಚೀಟಿಗಳು ಹಾಕೋದು, ಮಟನ್ ಚೀಟಿಗಳು ಹಾಕೋದು, ಎತ್ಕೊಂಡು ಓಡೋಗೋದು ಹಿಂಗೆ ಆಗ್ತಾಯಿದೆ. ಸೊ ಅಟ್ಲೀಸ್ಟ್ ಅವ್ರಿಗೊಂದು ಅವೇರ್ನೆಸ್ ಮೂಡಿಸಿ. ಯಾಕಂದರೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಎಷ್ಟು ಅಂತ ಮಾಡ್ಬೋದು. TD ಅಕಾಡೆಮಿ 8 ಬ್ರಾಂಚ್ ಮಾಡ್ಬೋದು, 60 ಜನ ಎಂಪ್ಲಾಯೀಸ್ ಇಡ್ಬೋದು, ಇನ್ನೊಂದು 10 ಬ್ರಾಂಚ್ ಮಾಡ್ಬೋದು. ಬಟ್ ಹಳ್ಳಿಗೂ ಹೋಗ್ಬೇಕಂದ್ರೆ ನಮ್ಮ ಸ್ಟೂಡೆಂಟ್ಗಳು ಟ್ರೈನರ್ಸ್ ಆಗ್ಬೋದು. ನಮ್ಮ ಸ್ಟೂಡೆಂಟ್ಗಳು ಒಂದು ಶಿಕ್ಷಣ ಕೊಡಬೇಕು. ನಿಮ್ಮ ಕೈಲಾದಷ್ಟು ಈ ಶೇರ್ ಮಾರ್ಕೆಟ್ ಬಗ್ಗೆ ಇನ್ಫಾರ್ಮೇಷನನ್ನು ಸ್ಪ್ರೆಡ್ ಮಾಡಿ. ಬಟ್ ಯಾವುದೇ ಕಾರಣಕ್ಕೂ ಟ್ರೇಡಿಂಗ್ ಬಗ್ಗೆ ಹೇಳಬೇಡಿ, ಬರೀ ಹೂಡಿಕೆಗಳ ಬಗ್ಗೆ ಹೇಳಿ. ಬಿಕಾಸ್ ಟ್ರೇಡಿಂಗ್ ಈಸ್ ವೆರಿ ಡಿಫಿಕಲ್ಟ್, ನಿಮಗೂ ಗೊತ್ತಿದೆ. ಬಟ್ ಇನ್ವೆಸ್ಟ್ಮೆಂಟ್ ಯಾರು ಬೇಕಾದ್ರೂ ಮಾಡ್ಬೋದು, ಯಾರು ಬೇಕಾದ್ರೂ ಹಣ ಸಂಪಾದನೆ ಮಾಡ್ಬೋದು. ಅದಕ್ಕೆ ಎಕ್ಸಾಂಪಲ್ ತುಂಬ ನೋಡಿದ್ದೀರ 3 ಡೇಸಿಂದ. ಸೊ ಆದಷ್ಟು ಸೇಫಾಗಿ ಮಾಡಿ. ಆಲ್ ದ ಬೆಸ್ಟ್. ಎಲ್ಲರೂ ಆದಷ್ಟು ಬೇಗ ಕೋಟ್ಯಾಧಿಪತಿಗಳಾಗಿ. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 ಡೇಸ್ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.